ರೈತರೇ ನಮ್ಮ ಸೌಕರ್ಯ ಹೇಗಿದ್ದೀರಾ ನೋಡ್ರಿ. ಈ ಟ್ಯಾಕ್ಟ್ರಿಗೆ ಒಂದು ವೀಲ್ ಅಲೈನ್ಮೆಂಟ್ ಯಾಕೋ ಡಿಫ್ರೆನ್ಸ್ ಅನಿಸುತ್ತೆ ಅನ್ನೋ ಉದ್ದೇಶಕ್ಕಾಗಿ ನಮ್ಮಲ್ಲಿ ಬಂದಿದೆ. ಅನಿಸಿದ್ದಕ್ಕೆ ಒಂದು ಡೌಟ್ ಕ್ಲಿಯರ್ ಮಾಡೋಣ, ಇದು ಅಲೈನ್ಮೆಂಟ್ ತಪ್ಪಿದೆ ಅಥವಾ ಡಿಫ್ರೆನ್ಸ್ ಆಗಿದೆ ಅಂತ. ಹೇಗೆ ಚೆಕ್ ಮಾಡಬೇಕು ನೋಡಿ. ಒಂದು ಅಳತೆ ಬಟ್ಟೆ ಅಳತೆ ಮಾಡೋದಾಗಲಿ ಅಥವಾ ಬೇರೆ ಅಳತೆ ಮಾಡೋದಾಗಲಿ ಸೇಫ್ ನೋಡಿ. ಮುಂಭಾಗದಲ್ಲಿ ಹಿಡಿಯೋದನ್ನು ಪಕ್ಕ ಇರಬೇಕು. ಮುಂಭಾಗದಲ್ಲಿ ಯಾವ ಥರ ಟೇಪ್ ಹಿಡಿತಾರೆ ಹಿಂಭಾಗನೂ ಅದೇ ಥರನೇ ಹಿಡಿಬೇಕು. ನೋಡಿ ಎಷ್ಟು ಇಂಚಿದೆ ನೋಡೋಣ. ನೋಡಿ 45ಕ್ಕೆ 2 mm ಕಮ್ಮಿ ಕಾಣ್ತೈತೆ. ಹಿಂಭಾಗನೂ ಅಷ್ಟೇ ಇತ್ತು ಅಂದರೆ ಅಲೈನ್ಮೆಂಟ್ ಓಕೆ. ಏನೋ ಡೌಟ್ ಇಟ್ಕೊಳ್ಳೋದು ಬೇಕಾಗಿಲ್ಲ. ನಮ್ಮಲ್ಲಿ ಬಂದು ಚೆಕ್ ಮಾಡಿಸ್ಬೇಕಂಬೋದು ಇಲ್ಲ, ಮೆಕ್ಯಾನಿಕ್ ಹತ್ರ ಹೋಗ್ಬೇಕಂಬೋದು ಇಲ್ಲ ದೂರ ಇದ್ದರೆ. ನೋಡಿ ಮುಂಭಾಗ ಏನು ಹಿಡಿಯೋದು ಹಿಂಭಾಗನೂ ಅದೇ ಥರ ಅಳತೆ ಆಪೋಸಿಟಲ್ಲಿ ಡಿಸ್ಕ್ ಹಿಡಿಬೇಕಾಗುತ್ತೆ. ಹಿಂಭಾಗದಲ್ಲಿ ಹಿಡಿಯೋದು ಕರೆಕ್ಟ್ ಇರಬೇಕು, ಚೆಕ್ ಮಾಡೋದು ಕರೆಕ್ಟ್ ಇರಬೇಕು. ನೋಡಿ 45 ಇಂಚಿಗೆ 2 mm ಕಡಿಮೆ ಐತಿ. ಮುಂಭಾಗ ಏನಿತ್ತು ಹಿಂಭಾಗನೂ ಅದೇ ಅಡ್ಜಸ್ಟ್ಮೆಂಟ್ ಲೆಕ್ಕಾಚಾರಕ್ಕೆ ಕರೆಕ್ಟ್ ಇದೆ. 45 ಇಂಚಿಗೆ 2 mm ಕಡಿಮೆ ಇದೆ, ಪಕ್ಕ ಓಕೆ. ಹಿಂಭಾಗದಲ್ಲಿ 45 ಇಂಚಿಗೆ 2 mm ಕಡಿಮೆ ಇದೆ. ಅಲ್ಲಿಗೆ ಅಲೈನ್ಮೆಂಟ್ ಕರೆಕ್ಟ್ ಇದೆ. ನೀವು ಹೊಸ ಟೈರ್ ಹಾಕ್ಸ್ಕೋಬೇಕಂದ್ರೆ ಹಾಕ್ಸ್ಕೋಬೋದು, ಗಾಡಿ ಹೊರ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ.